ಸರ್ ಚೆನ್ನಾಗಿದೆ ಮೂವಿ, ಖರಾಬ್ ಆಗಿದೆ. ಫಸ್ಟ್ ಫಿಲಮ್ ನೋಡಕ್ ಬಂದಿದ್ದೀರಲ್ಲ, ಈ ರಿವ್ಯೂ ಕೇಳಕ್ ಬಂದಿದ್ದೀರಲ್ಲ, ನಿಮ್ ಮೀಡಿಯಾದವ್ರಿಗೆ ನಿಮಿಷ ಹೇಳ್ತಿ ಕೇಳಿ. ಅವತ್ತು ಮಾತಾಡಿದೆ, ಇವತ್ತು ಬರ್ತಾ ಇದೀನಿ, ನೀವೆಲ್ಲ ಇದೀರಾ ಅಂತ ಮುಖ ತೋರಿಸ್ಕೊಂಡು ಧೈರ್ಯವಾಗಿ ಬರ್ತಾ ಇದೀನಿ. ತಪ್ಪು ಅಂತ ಹೇಳೋರು ನಾನೇ, ಸರಿನಾ ಸರಿ ಅಂತ ಹೇಳೋರು ನಾನೇ. ನಾನು ನಿಯತ್ತಾಗಿದ್ದೀನಿ ಸರ್. ಅಂತೂ ಆಗಲ್ಲ ಯಾವತ್ತು. ದಿ ಬಾಸ್ಗೆ ಮಾತಾಡಿವಸಿ ನಾವೇ ಎಷ್ಟು ಧೈರ್ಯ ನೋಡಿ. ಹೆಂಗೆ ನಾನು ಅಷ್ಟೆಲ್ಲ ಅಂದ್ರೂ ನನಗೆ ಥ್ರೆಡ್ಸ್ ಇದೆ ಅಂತ ಗೊತ್ತಿದ್ರು ಧೈರ್ಯವಾಗಿ ಬಂದು ನಿಂತ್ಕೊಂಡು ಪಿಕ್ಚರ್ ನೋಡಿ ನಿಮ್ ಮುಂದೆ ಬಂದಿದ್ದೀನಿ. ಮಾತಾಡ್ಬೇಕು ನೀವು. ಅದ್ಭುತವಾದಂತ ಡೈಲಾಗ್. ಒಂದ್ಸರಿ ಒಳಗಡೆ ನೋಡೋದ್ರೆ ಅದ್ರೋಗ್ಬಿಡ್ತೀರಾ. ಡೆವಿಲ್ ಇಸ್ ಬ್ಯಾಕ್ ಅಂತ ಹೇಳ್ಬೇಕಷ್ಟೇ. ಫಿಲಮ್ ಸರ್ ಹೆಂಗಿತ್ತು? ವಂಡರ್ಫುಲ್, ಸೂಪರ್ 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 ಬ್ರೋ. ಸರ್ ಹೆಂಗಿತ್ತು ಮೂವಿ? ಸೂಪರ್ ಬೆಂಕಿ ಸರ್, ಬೆಂಕಿ. ಏನ್ ಇಷ್ಟ ಆಯ್ತು? ಎರಡು ಡಬಲ್ ಶೇಡಿಂಗ್ ಅಂದ್ರೆ ದರ್ಶನ್ ಯಾರು ಮತ್ತೆ ಅವನ ಕ್ಯಾರೆಕ್ಟರ್ ಏನು ಭಯಂಕರ ಇತ್ತು ನೋಡ್ಬೋದು. ಚೆನ್ನಾಗಿದೆ ಸರ್. ಬನ್ನಿ ಸರ್, ಬನ್ನಿ ನಾವೇ ಹಿಡಿತೇವೆ. ಸೂಪರ್ ಆಗಿದೆ. ಸರ್ ಹೇಗಿತ್ತು ಮೂವಿ? ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು, ಬಂದು ನೋಡ್ಬೇಕು. ಅವ್ರಿಗೆ ಕೊಡ್ರಿ ನೀವು. ಯಾರು ಮೇಡಮ್ ಹೆಂಗಿತ್ತು ಮೂವಿ? ಸೂಪರ್ ಅಮೇಜಿಂಗ್ ಆಗಿತ್ತು. ಡಿ ಬಾಸ್ ನಾವು ಮೀರ್ಸಕ್ ಸಾಧ್ಯನೇ ಇಲ್ಲ. ಡಬಲ್ ಆಕ್ಟಿಂಗ್ ಇಷ್ಟ ಆಯ್ತಾ? ಕ್ರೇಜಿ ಆಗಿತ್ತು. ಟ್ವಿಸ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ನೋಡಿ ಅದ್ರಲ್ಲಿ ಈಗ ಒಂದ್ ಪಿಕ್ಚರ್ ಅಲ್ಲಿ ಒಬ್ಬ ಹೀರೋ ಇರ್ತಾನೆ, ಒಬ್ಬ ವಿಲನ್ ಇರ್ತಾನೆ. ಆದ್ರೆ ಎರಡು ಪಿಕ್ಚರ್ ಅಲ್ಲಿ ಅವನೇ ಹೀರೋ ಅವನೇ ವಿಲನ್. ಅದಕ್ಕೆ ಅಲ್ವಾ ಈ ಕ್ರೇಜ್ ಇರೋದು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೇಳಿ ಸರ್ ಹೆಂಗಿದೆ ಮೂವಿ? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹೇಗಿದೆ? ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಸರ್ ಹೆಂಗಿದೆ ಮೂವಿ? ಚೆನ್ನಾಗಿದೆ ಸರ್ ಹೆಂಗಿದೆ? ಖರಾಬ್ ಆಗಿದೆ ಬ್ರೋ. ಸೂಪರ್ ಸಖತ್ತಾಗಿದೆ. ಡಬಲ್ ರೋಲ್ ಮೂವಿ ಮಾತ್ರ ಬೆಂಕಿ, ಏನು ಮಾತಾಡಂಗಿಲ್ಲ. ಡೆವಿಲ್ ಇಸ್ ಬ್ಯಾಕ್. ಸೂಪರ್ ಮೂವಿ. ಡೈಲಾಗ್ಸ್ ಎಲ್ಲ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಅದ್ಭುತವಾದಂತ ಡೈಲಾಗ್. ಒಂದ್ಸರಿ ಒಳಗಡೆ ನೋಡೋದ್ರೆ ಅದ್ರೋಗ್ಬಿಡ್ತೀರಾ. ಡೆವಿಲ್ ಇಸ್ ಬ್ಯಾಕ್ ಅಂತ ಹೇಳ್ಬೇಕಷ್ಟೇ. ಮೇಡಮ್ ಹೆಂಗಿದೆ? ಇಷ್ಟ ಆಯ್ತಾ? ಹೇಳಿ ಡೈಲಾಗ್ ಹೇಳಿ. ಏನಿಲ್ಲ, ಫಿಶ್ ಮೇಲೆ ಫಿಶ್ ಇದೆ. ಒಳ್ಳೆ ಮೂವಿ, ಚೆನ್ನಾಗಿ ಓಡುತ್ತೆ. ಚೆನ್ನಾಗಿ ನೋಡಿ. ನಮ್ಮ ಬಾಸ್ ಮೂವಿ ಹಿಂಗೆ ನೋಡಿ ಬೆಳೆಸಿ. ಸರ್ ಹೆಂಗಿದೆ? ಸೂಪರ್. ನೌಟಂಕಿ ಆಟ ಸೂಪರ್. ಮತ್ತೆ ವಿಲನ್ ಆಕ್ಟಿಂಗ್ ಹೆಂಗೆ? ಸಾಕಾಗಿದೆ. ಡಬಲ್ ಶೇಡ್ ಸೂಪರ್ ಮೂವಿ. ಚೆನ್ನಾಗಿದ್ಯಾ? ಸಾಕಾಗಿದೆ. ಓ ಸೂಪರ್. ಫಸ್ಟ್ ಹಾಫ್ ಹೇಗಿತ್ತು? ಫಸ್ಟ್ ಹಾಫ್ ಸ್ವಲ್ಪ ಇದಾಗುತ್ತೆ. ಸೆಕೆಂಡ್ ಹಾಫ್ ಸೂಪರ್. ಹೌದಾ? ಸರ್ ಹೆಂಗಿತ್ತು ಮೂವಿ? ನೋಡಿದ್ವಾ? ಹೋಗ್ಬೇಕಾ ಇನ್ನು? ಓಕೆ ಹೇಗಿದೆ ಮೂವಿ? ಗರ್ಲ್ಸ್ ಸೂಪರ್. ಡೆವಿಲ್ ಅಲ್ಲಿ ಕೃಷ್ಣ ಮಾತ್ರ ಸಖತ್ ಸೂಪರ್. ಮೇಡಮ್ ಹೇಗಿತ್ತು? ಡಿ ಬಾಸ್ ಮೂವಿ ಹೆಂಗಿರ್ಬೇಕು ಹಂಗೆ ಇದೆ. ಡಿ ಬಾಸ್ ಮೂವಿ ಸೂಪರ್. ಡಿ ಬಾಸ್ ಗೆ ಜೈ. ಸ್ಟೈಲ್ ಎಲ್ಲ ಇಷ್ಟ ಆಯ್ತಾ? ಸಕ್ಕತ್ತಾಗಿದೆ, awesome ಆಗಿದೆ, ನೋಡ್ಲೇಬೇಕಾದಂತ. ಜೈ ಡಿ ಬಾಸ್. ಓಕೆ ಎಲ್ಲರೂ ಬರ್ತೀವಿ. ನೋಡಿದ್ರಪ್ಪ? ಸೂಪರ್ ಸರ್. ತಲೆಗಂತೂ ಹುಳ ಬಿಟ್ಟೆ. ಸಕ್ಕತ್ತಾಯ್ತು ಮೂವಿ. ಇಂಟರ್ವಲ್ ಬ್ಲಾಕ್ ಹೆಂಗಿತ್ತು? ಸರ್ ಸೂಪರ್ ಐತೆ ಸರ್. ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಸರ್. 100 days ಪಕ್ಕ ಸರ್. ಎಲೆಕ್ಷನ್ ಪಕ್ಕನ? ಪಕ್ಕ ಸರ್. 100%. ಜೈ ಡಿ ಬಾಸ್. ಮೂವಿ ನೋಡಿದವ್ರು ಹೇಳ್ತಾರೆ ಇವಾಗ. ಸರ್ ನಮಸ್ಕಾರ. ಮೂವಿ ನೋಡಕ್ ಹೋಗ್ತಾ ಇದೀರಾ? ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಫುಲ್ ಎಕ್ಸೈಟ್ ಆಗಿದ್ದೀವಿ. ಎಲ್ಲಿಂದ ಬಂದ್ರಿ? ಯಾವ ಊರಿಂದ ಬಂದ್ರಿ? ನಾವು ಹೆಬ್ಬಾಳಿಂದ ಬಂದಿದ್ದೀವಿ. ಹೆಬ್ಬಾಳಿಂದ ಬಂದ್ರ? ಬರೋಣ ಒಟ್ಟಿಗೆ ಹಿಡ್ಕೊಂಡ್ಬರೋಣ. ಹೆಬ್ಬಾಳಿಂದ ಇಲ್ಲಿಗೆ ಬಂದ್ರ? ಅಲ್ಲಿ ಹತ್ರದಲ್ಲಿ ಥಿಯೇಟರ್ ಇರ್ಲಿಲ್ವಾ? ಅಲ್ಲೆಲ್ಲ ಫುಲ್ ಹೌಸ್ಫುಲ್. ಹೌದು ಫುಲ್ ಸಿಕ್ಕಿದೆ. ನೀವು ನೋಡಿದ್ರಾ? ಇವಾಗ ಬಂದಿದ್ದೀವಿ. ಇವಾಗ ಬಂದಿದ್ದೀರಾ? ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೋಡಕ್ಕೆ? ತುಂಬಾ ಏನ್ ಲೈಕ್ ಮಾಡ್ತೀರಾ? ದರ್ಶನ್ ಫಿಲಮ್ ಅಲ್ಲಿ ಏನಿರ್ಬೇಕು ನಿಮ್ಗೆ? ಆಕ್ಷನ್ ಗೊತ್ತಲ್ಲ, ಬಾಸ್ ಅಂದ್ಮೇಲೆ ಯಾವಾಗೂ ಮಾಸ್ ಆಗಿರ್ತದೆ, ಕ್ಲಾಸ್ ಆಗಿರ್ತದೆ. ಈ ಬಾಸ್ ಸ್ವಾಗ್ ಮಾತ್ರ ಚಿಂದಿ ಚಿತ್ರಾನ್ನ. ಬನ್ನಿ ಸರ್ ಹೇಗಿದೆ? ಬೇರೆ ಭಾಷೆಗೋಸ್ಕರ ದುಡ್ಡುಗೋಸ್ಕರ ಮಾಡೋರು ಸಾವಿರ ಜನ, ಅಭಿಮಾನಿಗೋಸ್ಕರ ಕನ್ನಡಗೋಸ್ಕರ ಮಾಡೋದು ಒಬ್ರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ. ಈ ಸಿನಿಮಾ ನೋಡ್ತಾ ಇದ್ರೆ ಸರ್ ಒಂದ್ ನಿಮಿಷ, ಈ ಸಿನಿಮಾ ನೋಡ್ತಾ ಇದ್ರೆ ದರ್ಶನ್ ರಾಜಕೀಯಕ್ಕೆ ಬರ್ತಾರೆ ಅನ್ನಿಸ್ತಾ ಇದೆ. ಸರ್ ರಾಜಕೀಯ ಬರ್ತಾರೋ ಬಿಡ್ತಾರೋ ಅದು ವೈಯಕ್ತಿಕ ವಿಷಯ. ನಮಗ್ ಖುಷಿ ಕೊಡ್ತಾ ಇದಾರೆ, ಮುಂದಕ್ಕೂ ಕೊಡ್ತಾರೆ ಅನ್ನೋದಂತ ನಮ್ಮ ಅನಿಸಿಕೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ. ಹೇಳಿ. ಜೈಲ್ ಒಳಗಿದ್ರು ಈ ಕ್ರೇಜ್ ನ ಬೀಟ್ ಮಾಡಕ್ ಅವ್ರ ಅಪ್ಪ ಕೊಟ್ಟಿರ್ಬೇಕು. ಯಾರಿಗೆ ಕೊಟ್ಟಿರ್ಬೇಕು ಹೇಳು? ಅವ್ರ ಅಪ್ಪ ಕೊಟ್ಟಿರ್ಬೇಕು. ಸರ್ ಕ್ರೇಜ್ ಗೆ ಅಪ್ಪ ಸರ್, ಇದು ಕ್ರೇಜ್ ಗೆ ಅಪ್ಪ. ಎಂಟ್ರಿ ಮೀಡಿಯಾ 100 days ಫುಲ್ ಮೀಲ್ಸ್ ನಿಮ್ಗೆ. ಬರಕೈಲಿ ಯಾವ್ರು? ಯಲಹಂಕ. ಇವಾಗ ಯಾರಲ್ಲಿ ಪ್ರಮೋಷನ್ ಮಾಡ್ತಿರೋದು? ನಾವು ಮೀಡಿಯಾದವ್ರಲ್ವಾ? ಹಿಂಗ್ ಹೇಳೋದ್ ಸರಿನಾ? ಅಲ್ಲ ಬೈದಿರೋರೇ ಹೋಗ್ಬಿಡ್ತವ್ರೆ ಅಂದ್ರೆ ನಮ್ಮ ಬಾಸ್ ಕ್ರೇಜ್ ನೋಡಿ. ನೆಕ್ಸ್ಟ್ ಸಿಎಂ ಅವರೇ. ಆಚೆ ಬಂದ್ರೆ ಸಿಎಂ ಅವರೇ. ಫುಲ್ ಸಿಎಂ.
ಸಿಎಂ ಏನಿಲ್ಲ ಸರ್, ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ದಾಗಂತೂ ಫ್ಲಾಪ್ ಅಂತೂ ಆಗಲ್ಲ. ನೀವೆಲ್ಲ ಮೈಕ್ ಹಿಡ್ಕೊಂಡು ಹೇಳ್ದಂಗಂತೂ ಫಿಲಮ್ ಅಂತೂ ಉಯ್ಕೊಂಡಿಲ್ಲ. ಯಾವತ್ತು ದಿ ಬಾಸ್ಗೆ ನಿಮ್ಗೆ ಒಂಚೂರು ಹಾಲು ಕೊಡ್ತೀನಿ, ಅರ್ಧ ಲೀಟರ್ ನಂದಿನಿ ಹಾಲು ತಗೊಂಡ್ಬರ್ತೀನಿ, ಅರ್ಧ ಲೀಟರ್ ನಂದಿನಿ ಹಾಲು ತಗೊಂಡ್ ನಿಮ್ಗೆ ಕೊಡ್ತೀನಿ, ಕುಡ್ಕೊಳ್ಳಿ. ಸರ್ ಚೆನ್ನಾಗಿದೆ ಮೂವಿ, ಖರಾಬ್ ಆಗಿದೆ. ಫ್ಯಾಮಿಲಿಯರ್ ಎಲ್ಲರೂ ನೋಡಬಹುದು. ಫ್ಯಾಮಿಲಿ ನೋಡುವಂತ ಸಿನಿಮಾ ಚೆನ್ನಾಗಿದೆ. ಬಟ್ ಆದ್ರೆ ಎಲ್ಲ ರಾಜಕೀಯ ನಡೀತಾ ಇರೋದು ಪ್ರೆಸೆಂಟ್ಗೆ ಎಲ್ಲ ಕರೆಕ್ಟ್ ಆಗಿ ರಾಜಕೀಯದವರು ಮಕ್ಕ ಕೊಡ್ದಂಗೆ ತೋರ್ಸವ್ರೆ. ಅದೇ ಮಾತ್ರ ಕರೆಕ್ಟ್ ಆಗಿದೆ. ಎಲ್ಲ ನೋಡ್ಬೋದು, ಜನ ಚೆನ್ನಾಗಿದೆ. ಮೂವಿ ಮಾತ್ರ ಅಷ್ಟೇ ಬ್ರದರ್. ಓಕೆ, ಇಲ್ಲಿ ನೋಡಿದ್ರಾ ಸರ್? ನೋಡಿದ್ರಾ ಮೂವಿ? ನೋಡಿದ್ರಾ? ವೈಟಿಂಗಾ ಹೆಂಗಿದೆ? ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ? ಇವಾಗ ನೋಡ್ತಾ ಟ್ರೈಲರ್ ನೋಡಿದೀನಿ, ಚೆನ್ನಾಗಿದೆ. ಬಟ್ ಇವಾಗ ಹೋಗ್ತಾ ಇದೀನಿ, ನೋಡೋಣ ಆಮೇಲೆ. ಹೌದಾ ಮೇಡಮ್, ನೀವು ನೋಡಿದ್ರಾ ಅಥವಾ ವೈಟಿಂಗಾ? ಯಾಕೆ ದರ್ಶನ್ ಫಿಲ್ಮ್ ಅಂದ್ರೆ ಇಷ್ಟ? ತುಂಬಾ ಇಷ್ಟ ದರ್ಶನ್. ಯಾವ್ಯಾವ ಫಿಲ್ಮ್ ನೋಡಿದ್ರಿ? ಎಲ್ಲ ನೋಡಿದೀವಿ, ಎಲ್ಲ ಫಸ್ಟ್ ಡೇನೆ ಹೋಗಿ ನೋಡ್ತೀವಿ. ಅದಕ್ಕೆ ಇದು ಫಸ್ಟ್ ಡೇನೆ ಬಂದಿದ್ದು. ಮನೇಲೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ, ಅದಕ್ಕೆ ಒಬ್ಳೆ ಟಿಕೆಟ್ ಬುಕ್ ಮಾಡ್ಕೊಂಡು. ಒಬ್ರೇ ಬಂದ್ರಾ? ಯಾವ ಏರಿಯಾದಿಂದ ಬಂದ್ರಿ? ಜಾಲಹಳ್ಳಿ ವಿಲೇಜ್ ಹೌದಾ? ಇನ್ನು ನಿಮಗೆ ಹತ್ರ ಆಗತ್ತೆ, ಅದಕ್ಕೆ. ಖುಷಿ ಇದೆಯಾ? ತುಂಬಾ ಖುಷಿ ಇದೆ ಬಾಸ್ನ ಅಲ್ಲಿ ನೋಡಕ್ಕೆ. ಒಬ್ರೇ ಬಂದಿದ್ದೀರಾ ನೋಡಿ, ಒಬ್ರೇ ಬಂದು ಏನ್ ಬಾಸ್ನ ಅಲ್ಲಿ ನೋಡಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಹೌದಾ? ಓಕೆ. ಹೇಳಿ ಸರ್, ಇನ್ಯಾರು ನೋಡೋರು ಬಾಕಿ ಇದಾರೆ? ನಿಮ್ಮನ್ನ ಮಾತಾಡಿಸ್ಲಿಲ್ಲ ನಾನು. ಹೇಳಿ ಸರ್. ಯಾವ ಏರಿಯಿಂದ ಬಂದ್ರಿ? ನಾವು ಹೆಬ್ಬಾಳ. ಸರ್ ನೆಕ್ಸ್ಟ್ ಯಾರು? ಇನ್ಯಾರು? ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಬಿಡಿ ಬ್ರದರ್. ಅಲ್ಲ ಏನು ಗೊತ್ತಾ ಬ್ರೋ, ಒಂದ್ ಮಾತಾಡ್ಬಿಡ್ತೀನಿ. ಹೇಳಿ ಒಂದ್ ಮಾತಾಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋರು ನಾವೇ. ಏನ್ ಸರ್? ಒಂದ್ ನಿಮಿಷ ಕೇಳಿ. ಫುಲ್ ಪೂರ್ತಿ ನಿಮಗೆ ಮಾತಾಡಕ್ ಪೂರ್ತಿ ಅವಕಾಶ ನಾವು ಮಾಡಿಕೊಟ್ಟಾಯ್ತು. ಇವತ್ತು ಬೇರೆ ರಿವ್ಯೂ, ಇವತ್ತು ನಾವು ಅವತ್ತು ಯಾವ್ದೋ ಮೀಡಿಯಾದಲ್ಲಿ ಇದ್ವಿ, ಇವತ್ತು ಓನಾಗಿ ಮಾಡ್ತಾ ಇದೀವಿ. ನಾಟ್ ಓನ್ಲಿ ದರ್ಶನ್ ಸಿನಿಮಾ, ನಾಳೆ ದಿನ ಮಾರ್ಕು ಬರ್ತಾ ಇದೆ, 46 ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಕನ್ನಡ ಸಿನಿಮಾಗೋಸ್ಕರ ನಾವು ಬಂದಿದೀವಿ ಇವತ್ತು. ಅದು ವೈಯಕ್ತಿಕ, ಅದು ಬೇರೆ, ಇದು ಬೇರೆ. ಇವತ್ತು ಸಿನಿಮಾ ಚೆನ್ನಾಗಿದೆಯಾ ಅಷ್ಟೇ ಕೇಳಕ್ ಬಂದಿದ್ದೀನಿ. ರೇಣುಕಾ ಸ್ವಾಮಿ ಹೇಳಿದ್ರಲ್ಲಪ್ಪ, ಈಗ ಡೆವಿಲ್ ಬಗ್ಗೆ ಮಾತಾಡ. ರೀಸೆಂಟ್ ಆಗಿ ಎಲ್ಲ ಜೈಲಲ್ಲಿ ಯಾರೋ ಹೊಡೆದ್ರು ದರ್ಶನ ಸಹಕಾರಿಗಳು. ನಾನೇ ಸುಳ್ಳು ಅಂತ ಸುದ್ದಿ ಮಾಡಿದ್ದೀನಿ, ನೋಡಿದ್ರ ನೀವು? ನಮ್ ಮೀಡಿಯಾದವ್ರು ಹೇಳ್ತಾ ಇರೋದು, ನೀವ್ ಹೋಗಿ ನೋಡಿದ್ರ ಅಲ್ಲಿ ಅಂತ ಕೇಳ್ತಿರೋದು ಕೆಲವೊಂದು ಮೀಡಿಯಾಗಳು ಅಷ್ಟೇನೆ. ಸರ್ ನಾನೇ ಸುಳ್ಳು ಅಂತ ಹೇಳ್ತಿದ್ದೀನಿ. ಒಂದ್ ನಿಮಿಷ ನೀವು ಕೆಲವೊಂದು ಮೀಡಿಯಾಗಳಿಗೆ ಹೇಳ್ತಾ ಇರೋದು ಇದನ್ನ ನೀವ್ ಹೋಗಿ ನೋಡಿದ್ರ? ಏನ್ ನೋಡಿಲ್ಲ ತಾನೆ. ಈಗ ಆಯ್ತು, ಅವ್ರು ಕೊಲೆ ಮಾಡಿದಾರೋ ಇಲ್ವಾ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ದೇವ್ರ ಒಬ್ಬನ್ ಗೊತ್ತ ಅಷ್ಟೇನೆ. ಆಮೇಲೆ ಇನ್ನೊಂದು ಕೋರ್ಟ್ ಆದೇಶಗಳನ್ನ ನಾವು ಗೌರವಿಸಬೇಕಾಗುತ್ತೆ. ಈಗ ಡೆವಿಲ್ ನೀವು ನೋಡಿದ್ರೆ ಸಿನಿಮಾ ನೋಡಿದ್ರಾ? ನೋಡಕ್ಕೆ ನಿಂತಿರೋದು ನಾವು ಪ್ರತಿಯೊಂದು ಸಿನಿಮಾನು ಬೆಳಗ್ಗೆ 5 ಗಂಟೆ 4 ಗಂಟೆ ಸೋನ್ ನೋಡ್ತಿದ್ದೋ. ಬಟ್ ಕೆಲಸ ಇರೋದ್ರಿಂದ ಈಗ ಬಂದಿದೀವಿ ಸಿನಿಮಾ ನೋಡೋಕೆ. ಬಟ್ ದರ್ಶನ್ಗ ನಮ್ಮ ಬಾಸ್ಗೆ ಯಾವತ್ತಿದ್ರು ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಸರ್, ನೀವೆಲ್ಲಿಂದ ಬಂದ್ರಿ? ಅಯ್ಯೋ ನಾಚ್ಕತ್ತಿರಲ್ಲ, ಮಾತಾಡಿ ವಸಿ. ನಾವೇ ಎಷ್ಟು ಧೈರ್ಯ ನೋಡಿ, ಹೆಂಗೆ ನಾನು ಅಷ್ಟೆಲ್ಲ ಅಂದ್ರೂ ನನಗೆ ಥ್ರೆಟ್ಸ್ ಇದೆ ಅಂತ ಗೊತ್ತಿದ್ರು ಧೈರ್ಯವಾಗಿ ಬಂದು ನಿಂತ್ಕೊಂಡು ಪಿಕ್ಚರ್ ನೋಡಿ ನಿಮ್ ಮುಂದೆ ಬಂದಿದ್ದೀನಿ. ಮಾತಾಡ್ಬೇಕು ನೀವು ಅಲ್ವಾ? ಸರಿ ಮಾಡೋಣ, ಸಾಕಣ? ಸಮಾಧಾನ ಆಯ್ತಣ್ಣ? ಸಾಕಣ, ನಮಗೆ ಸಮಾಧಾನ ಆಯ್ತಣ? ಪಿಕ್ಚರ್ ಬಗ್ಗೆ ಮಾತಾಡೋಣ. ಪಿಕ್ಚರ್ ಚೆನ್ನಾಗೈತಾ? ಪಿಕ್ಚರ್ ಸೂಪರ್ ಆಯ್ತಣ್ಣ. ನಮ್ ಬಾಸ್ ಏನೇನು ಇಷ್ಟ ಆಯ್ತು? ನಿನಗೆ ಏನ್ ಇಷ್ಟ ಆಯ್ತಣ್ಣ ಅದ್ರಲ್ಲಿ? ನಾನು ನೋಡ್ದೆ. ನಾನು ಸಪರೇಟ್ ರಿವ್ಯೂ ಕೊಡ್ತೀನಿ. ಈಗ ಹೋಗಲ್ಲ, ಸಪರೇಟ್ ಒಂದು ಫುಲ್ ಹೆಂಗಿದೆ ಅಂತ ಹೇಳ್ತೀನಿ. ರಾಜಕಾರಣಿಗಳಿಗೆ ಪಕ್ಕ ಇಟ್ಟಂಗೆ ಇಟ್ಬಿಟ್ಟವ್ರೆ ಬಿಡುಗರು ಅಷ್ಟೇ ಬ್ರೋ. ಇದ್ರಲ್ಲೇ ತಿಳ್ಕೊಂಬಿಡು ಬ್ರೋ ನಮ್ ಬಾಸ್ ಬಗ್ಗೆ. ಇದ್ರಲ್ಲೇ ಅದ್ರಲ್ಲೇ. ಆಮೇಲೆ ಎಲ್ಲಾ ಸಿನಿಮಾದಲ್ಲೂ ಕೂಡ ವಿಲನ್ನು ಮತ್ತೆ ವಿಲನ್ ಬೇರೆ ಇರ್ತಾರೆ, ಹೀರೋ ಬೇರೆ ಇರ್ತಾರೆ. ಇದ್ರಲ್ಲಿ ಹೆಂಗಿದೆ ಅಂದ್ರೆ ಡಿಫ್ರೆಂಟ್. ವಿಲನ್ನು ಅವರೇ, ಹೀರೋನು ಅವರೇ. ಎರಡೂ ಕ್ಯಾರೆಕ್ಟರ್ ಒಟ್ಟಿಗೆ ನೋಡಿದಾಗ ಹೆಂಗ ಅನಿಸ್ತು ಫೀಲ್ ಔಟ್? ಓಕೆನಾ? ಹೀರೋಗಳಿಗೆ ಹೀರೋ. ನಮ್ ಬಾಸ್ ನಡೆಯಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು. ಯಾಕೆ ಹೇಳು? ಎರಡೂ ಮುಖ ಇದಾವ ನಮ್ ಬಾಸ್ಗೆ. ಒಳ್ಳೆಯವ್ರಿಗೆ ಒಳ್ಳೇದೇ, ಕೆಟ್ಟವ್ರಿಗೆ ಕೆಟ್ಟವನೇ. ಒಳ್ಳೆಯವ್ರಿಗೆ ಕೃಷ್ಣ, ಕೆಟ್ಟವ್ರಿಗೆ ಡೆವಿಲ್. ಅಷ್ಟೇ.